ನಾನು ಮಂತ್ರಾಲಯಕ್ಕೆ ಹೋದರೆ ಗುರುಗಳಿಗೆ ಪಾದಸೇವೆ ಮಾಡದೆ ಬರೋಲ್ಲ. ಅದನ್ನು ತಮ್ಮ ಮಾಧ್ಯಮದಲ್ಲಿ ಎಲ್ಲೆಲ್ಲರೂ ಬಂದಾಗ ಬಹಳ ಅಪಮಾನಕರವಾಗಿ ಅವಮಾನ ಮಾಡಿದ್ದಾರೆ. ಹೋಗಿ ಬ್ರಾಹ್ಮಣರು ಕಾಲು ಕಟ್ಕೋತಾನೆ, ಅಯೋಗ್ಯ ಅಂತೆಲ್ಲ ಅಂದಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾನು ಇದ್ರ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ಕೂತಂಥ ಜಾಗದಲ್ಲಿ ಈ ಸ್ವಾಮೀಜಿಗಳು ಕೂತ್ಕೊಳೋದು. ರಾಯರು ಯಾವ ವಸ್ತುಗಳನ್ನು ಸುಧೀಂದ್ರ ತೀರ್ಥರ ಕೈಲಿಂದ ತಗೊಂಡು ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದನ್ನು ಇವರು ಪೂಜೆ ಮಾಡೋದು. ಅಂದರೆ ಇವರು ಸಂಪೂರ್ಣ ರಾಯರ ಪ್ರತಿನಿಧಿಗಳು. ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು, ಆ ಪೀಠದಲ್ಲಿರೋರಿಗೆ ಅನೇಕ ಸಂಕಷ್ಟಗಳಿಂದ ದೂರ ಆಗ್ಬೋದು. ಇನ್ನು ಅವ್ರ ಪಾದನ ಮುಟ್ಟಿ ಸೇವೆ ಮಾಡೋದಿದೆಯಲ್ಲ, ಅದು ಸಾಕ್ಷಾತ್ ರಾಯರಿಗೆ ಮಾಡ್ದಂಗೆ ಆ ಸೇವೆ. ಅದು ರಾಯರು ಏನಾದರೂ ಈ ಕಾಲದಲ್ಲಿದ್ದು ನಾವು ಅವ್ರ ಪಾದವನ್ನು ಮುಟ್ಟಿ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ, ಅವ್ರ ಪಾದ ಮುಟ್ಟಿದ್ರೆ ಅಷ್ಟೇ ಸಿಗುತ್ತೆ. ನನ್ನ ವಿನಂತಿ ಏನು ಅಂದರೆ, ದಯವಿಟ್ಟು ರಾಯರ ಮಠದಲ್ಲಿ ಜಾತಿಗಳನ್ನ ತರಬೇಡಿ. ಜಾತ್ಯತೀತ ಮಠ. ನಾನು ಇರೋದೇ ರಾಯರ ಮಠಕ್ಕೆ ಸೇವೆ ಮಾಡೋಕ್ಕೆ. ಇವತ್ತೆಲ್ಲ ನಾನು ಕಡೇ ಉಸಿರಿವರೆಗೂ ಸುಷ್ಮಿಂದ್ರ ತೀರ್ಥರಿಗೂ ಪಾದ ಸೇವೆ ಮಾಡ್ತಿದ್ದೆ, ಇವ್ರಿಗೂ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ನಂಬಿಕೆ. ರಾಯರು ಅವರಲ್ಲಿದ್ದಾರೆ.